ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 1 ಕಪ್ ರೇಷನ್ ಅಕ್ಕಿಯಿಂದ ಓವೆನ್ ಇಲ್ಲದೆ ಹೆಲ್ತಿ ಆಗಿರುವಂಥ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಕೇಕ್ ಅಂದರೆ ನಾವೇನು ಮಾಡ್ತೀವಿ, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಥವಾ ಕೇಕ್ನ ಬೇಕ್ ಮಾಡ್ಕೊಂಡಾದರೂ ತಿಂತಾ ಇರ್ತೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಹೆಲ್ತಿಯಾಗಿ ಈ ರೀತಿ ಅಕ್ಕಿಯಿಂದ ಕೇಕನ್ನು ಟ್ರೈ ಮಾಡಿ ನೋಡಿ. ನಿಮಗೂ ನಿಮ್ಮ ಮಕ್ಕಳಿಗೂ ಮನೆಯವರೆಲ್ಲರಿಗೂ ಇಷ್ಟ ಆಗೋದಂತೂ ಗ್ಯಾರಂಟಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು. ಈ ಕೇಕ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡ್ರೆ 1 ವಾರ ಇಟ್ಟರು ಹಾಳಾಗೋದಿಲ್ಲ. ಇನ್ನು ಯಾಕೆ ತಡ, ಇವತ್ತೇ ಈ ರೆಸಿಪಿನ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಅಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಒಂದು ವೇಳೆ ನಿಮಗೆ ರೇಷನ್ ಅಕ್ಕಿಯಿಂದ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಅನ್ನ ಮಾಡುವಂತ ಅಕ್ಕಿಯಿಂದನೇ ಮಾಡ್ಕೊಳ್ಳಿ. ಅಕ್ಕಿಯಲ್ಲಿ ನೀರನ್ನ ಹಾಕೊಂಡು ಒಂದಲ್ಲ 2 ಸಲ ನೀಟಾಗಿ ತೊಳ್ಕೊಂಡು ಮತ್ತೆ ಅಕ್ಕಿ ಮುಳುಗೋವರೆಗೂ ನೀರು ಹಾಕಿ 1-2 ತಾಸು ನೆನೆಯೋಕೆ ಬಿಡೋಣ. ಅಷ್ಟು ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ 1 ಅವರ್ ಆದ್ರೂ ನೆನೆಸಲೇಬೇಕು. ಇವಾಗ ನೆನೆಯೋಕೆ ಬಿಡ್ತೀನಿ. ನಂತರ ಇನ್ನೊಂದು ಬೌಲಲ್ಲಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಅಷ್ಟು ಅವಲಕ್ಕಿನ ತಗೊಂಡು ನೀರನ್ನ ಹಾಕಿ ಇದನ್ನ ಕೂಡ ಒಂದಲ್ಲ 2 ಸಲ ನೀಟಾಗಿ ತೊಳ್ಕೊಂಡು ಮತ್ತೆ ಅವಲಕ್ಕಿ ಮುಳುಗೋವರೆಗೂ ನೀರು ಹಾಕಿ ಇದನ್ನ ಕೂಡ ನೆನೆಯೋಕೆ ಬಿಡೋಣ. ಅಕ್ಕಿ ಅವಲಕ್ಕಿ 2 ನೆನಿಲಿ. 2 ತಾಸು ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ, ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿ ನೋಟಿಫಿಕೇಶನ್ ಬರುತ್ತೆ. ನೆನೆಸಿರುವಂಥ ಅಕ್ಕಿನ ಫಸ್ಟು ಮಿಕ್ಸಿ ಜಾರಲ್ಲಿ ಹಾಕೋಣ. ಅಕ್ಕಿನ ಹಾಕೊಂಡಿದ ಮೇಲೇ ಮಾತ್ರ ನಂತರ ನಾವು ಅವಲಕ್ಕಿನ ಹಾಕೋಬೇಕು. ನಂತರ ಇದಕ್ಕೆ 3 ಏಲಕ್ಕಿನ ಹಾಕ್ತಾ ಇದ್ದೀನಿ. ನಂತರ 1/4 ಕಪ್ ಅಷ್ಟು ನಾನು ಕೊಬ್ಬರಿ ಹಾಕ್ತಿದ್ದೀನಿ. ಪ್ಯಾಕೆಟಲ್ಲಿ ಬರುವಂಥ ಕೊಬ್ಬರಿ ಪುಡಿನೇ ಹಾಕಿದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ನೀರು ಮಿಕ್ಸ್ ಮಾಡದೆ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ. ಫಸ್ಟಿಗೆನೆ ನೀರನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಹೊರಗಡೆ ಚೆಲ್ಲೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಮಿಕ್ಸಿ ಮಾಡ್ಕೊಂಡು ನಂತರ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ನೀರನ್ನ ಹಾಕೊಂಡು ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ಎಲ್ಲ ಮೆಜರ್ಮೆಂಟ್ನ ನಾನು ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ. ಕೇಕ್ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಅಕ್ಕಿ ಬ್ಯಾಟರ್ ಎಷ್ಟು ಪರ್ಫೆಕ್ಟ್ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಫೈನ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಬೌಲಿಗೆ ಹಾಕ್ಕೊಂಡು ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ರೇಷನ್ ಅಕ್ಕಿ ತಗೊಂಡಿರ್ತೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಫಸ್ಟ್ಗೆ 1 ಕಪ್ಪು, ನಂತರ 1/4 ಕಪ್ ಅಷ್ಟು ಬೆಲ್ಲ ಹಾಕ್ಕೊಂಡು 1/4 ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಜಸ್ಟ್ ಬೆಲ್ಲನ ಕರಗಿಸ್ಕೋಬೇಕು. ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಗ್ಯಾಸನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗೋವರೆಗೂ ಕರಗಿಸ್ಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನೋಡಿದ್ರ ಈ ರೀತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ನಂತರ ಬೆಲ್ಲದ ನೀರನ್ನ ಈ ರೀತಿ ಅಕ್ಕಿ ಹಿಟ್ಟು ಬ್ಯಾಟರ್ನಲ್ಲಿ ಹಾಕೊಂತ ಹೋಗ್ಬೇಕು. ಬೆಲ್ಲದ ನೀರನ್ನ ಸ್ಟ್ರೈನ್ ಮಾಡ್ಕೊಂಡು ಹಾಕೊಳ್ಳಿ. ಬೆಲ್ಲದ ನೀರು ಹಾಕಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಂತಾನೆ ಇರಬೇಕು, ಇಲ್ಲಾಂದ್ರೆ ಉಂಡೆ ಕಟ್ಬಿಡುತ್ತೆ. ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಮಾಡಲಿಕ್ಕೆ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿ ಆಯಿತು. ಒಂದು ನೆನ್ಪಿಟ್ಕೊಳ್ಳಿ, ಅಕ್ಕಿ ಬ್ಯಾಟರಲ್ಲಿ ಬೆಲ್ಲದ ನೀರನ್ನ ಹಾಕ್ಕೊಳ್ತಾ ಇರಬೇಕಾದ್ರೆ ನಾವು ಅಕ್ಕಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಕೇಕ್ ಮಾಡಲಿಕ್ಕೆ ಕಂಪಲ್ಸರಿ ಆಗಿ ತಳ ದಪ್ಪ ಇರುವಂಥ ಪಾತ್ರೆನ ತಗೋಬೇಕು. ನಾನಿಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ. ಈ ಕುಕ್ಕರ್ಗೆ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ಮೇಲೆ 1/4 ಕಪ್ಪಿನಷ್ಟು ಒಣ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಣ ಕೊಬ್ಬರಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ಇವಾಗ ಗ್ಯಾಸನ್ನ ಐ ಫ್ಲೇಮಲ್ಲೇ ಇಟ್ಕೊಂಡು ರೈಸ್ ಬ್ಯಾಟರ್ನ ಹಾಕ್ಕೊಳ್ತಾ ಹೋಗೋಣ. ಕೇಕ್ ಬ್ಯಾಟರ್ನ ಈ ರೀತಿ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕ್ತಾ ಹೋಗ್ತೀನಿ. ನಿಮಗೆ ಸಿಸ್ಲಿಂಗ್ ಸೌಂಡ್ ಕೇಳಿಸುತ್ತೆ ಅನ್ಕೊಂತೀನಿ, ಇದೇ ಥರನೇ ಬರಬೇಕು. ಕೇಕ್ ಬ್ಯಾಟರ್ನ ಎಲ್ಲ ಹಾಕೊಂಡಿದ್ಮೇಲೆ ಒಂದು 30 ಸೆಕೆಂಡ್ ಐ ಫ್ಲೇಮಲ್ಲಿ ಇಟ್ಕೊಂಡು ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಮುಚ್ಚೋಳನ ಮುಚ್ಚಿ ಅದ್ರ ಮೇಲೆ ಭಾರ ಆಗಿರುವಂಥ ಯಾವುದಾದ್ರೂ ಒಂದು ಪಾತ್ರೆನೋ ಅಥವಾ ಈ ರೀತಿ ಒಳಕಲ್ನ ಇಟ್ಬಿಟ್ಟು 10-15 ನಿಮಿಷ ಬೇಕ್ ಮಾಡ್ಕೋಬೇಕು. 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಕೇಕ್ನ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಚಾಕುವಿನ ಸಹಾಯದಿಂದ ಈ ರೀತಿ ಕೇಕ್ನಲ್ಲಿ ಚುಚ್ಚಿ ನೋಡಿದಾಗ ಚಾಕುವಿಗೆ ಏನು ಅಂಟ್ಕೋಬಾರ್ದು, ಅವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೇಕು ಕಂಪ್ಲೀಟ್ ಆಗಿ ತಣ್ಣಗಾಗೋವರೆಗೂ ಬಿಡೋಣ. ತಣ್ಣಗಾದ್ಮೇಲೆ ಮಾತ್ರ ಡಿಮೌಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ತಣ್ಣಗಾಗಿದೆ. ಎಡ್ಜಸ್ಸನ್ನೆಲ್ಲ ಈ ರೀತಿ ಕೇಕ್ ಕಟರಿಂದ ನಾನು ಲೂಸ್ ಮಾಡ್ಕೊತಿದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಆರಾಮಾಗಿ ಡಿಮೌಟ್ ಮಾಡ್ಕೋಬಹುದು ಕೇಕನ್ನು. ಕೇಕ್ ಕಟರಿಂದ ಎಲ್ಲ ಕೇಕನ್ನ ಲೂಸ್ ಮಾಡ್ಕೊಂಡಿದ್ಮೇಲೆ ಇವಾಗ ರಿವರ್ಸ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ರೀತಿ ಟ್ಯಾಪ್ ಮಾಡಿಬಿಟ್ರೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ ಕೇಕು. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಈ ಕೇಕ್ನ ಅಕ್ಕಿಯಿಂದ ಮಾಡಿದಿರಂದ್ರೆ ಯಾರು ನಂಬೋದೇ ಇಲ್ಲ, ಇದು ಅಂತ ಗ್ಯಾರಂಟಿ. ಇವಾಗ ಒಂದು ಪೀಸು ಕಟ್ ಮಾಡಿ ತೋರಿಸ್ತೀನಿ ನೋಡಿ.
ಈ ಕೇಕನ್ನ ನಾವು ಹೊರಗಡೆ ಇಟ್ಕೊಂಡ್ರೆ 2-3 ದಿನ ಇಟ್ಕೋಬಹುದು. ಅದೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೋಬಹುದು. ರೇಷನ್ ಅಕ್ಕಿಯಿಂದ ಕೇಕ್ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಾದರೆ ಇವತ್ತೇ ಈ ರೆಸಿಪಿನೇ ಟ್ರೈ ಮಾಡ್ತಿರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.